अल्लाह। चलो बारक अल्लाह। बनी पार्टी की तरफ से तो इन्होंने अपनी कुछ रिक्वायरमेंट हमारे सामने रखी कि इस पार्क को रिनोवेट करना है, और उस ताल्लुक़ से हमसे दरख्वास्त की कि अगर राबिता सोसाइटी उनको कोई ताउन मिलता हो राबिता सोसाइटी की तरफ से, तो उनकी बात पर लब्बैक कहते हुए हमने डिसीज़न ले लिया और 2 महीने के अंदर ये काम मुकम्मल हो गया। इसमें हमारे अब्दुल समी कोला साहब ने मुकम्मल साथ दिया और उनकी निगरानी में ये काम बना है, और यहाँ के ऑफिसर्स वगैरह जो काम हुआ है उस बारे में बड़ी सराहना की है। हमें आवाम के लिए, पब्लिक के लिए, भटकल वालों के लिए ये काम जिस कदर तेज़ी से हुआ है, हम समझते हैं कि राबिता सोसाइटी के इस कदम से आप मुस्तफ़ीद रहेंगे, आपको फ़ायदा रहेगा आवाम को, और यहाँ जॉगिंग के लिए, वॉकिंग के लिए, बच्चों को खेलने के लिए हर सहूलतें मैसर हैं। अलावा उसके बाथरूम की भी सहूलत है। आप यहाँ देखकर अंदाज़ा लगा सकते हैं कि क्या काम यहाँ पर डेवलप हुआ है, और उन्होंने हमारे इस कदम को बड़ा अप्रिशिएट किया है। हम चाहते हैं कि इस तरह के खैर सगाली काम और अच्छे काम राबिता की तरफ से जैसे होते आ रहे हैं माजी में, आइंदा भी हम इंशाअल्लाह इस तरह के काम में पेश रहेंगे, और हमारी जो 10 जमातों का संगम है उनके साथ में उनके गाइडलाइन पर अमल करते हुए इंशाअल्लाह इस काम को निभाना हमारा फ़र्ज़ है, और इंशाअल्लाह आगे भी इंशाअल्लाह इस तरह के काम को हम बखूबी अंजाम देने में कोई कसर बाकी नहीं रखेंगे। हाँ, चाहे वो डिपार्टमेंट से हो या आम तौर पर हो या किसी के लिए भी हो, हम राबिता सोसाइटी हर वक्त हर पल सबों के साथ थे, सभी के साथ हैं और इंशाअल्लाह रहेंगे। अल्लाह ताला इन खिदमात को हमारी कबूल फरमाए, और इसी तरह से हमें आगे बढ़कर एक साथ में सबों को लेकर चलने की तौफीक अता फरमाए। वाखिर दावाना अल्हम्दुलिल्लाह रब्बिल आलमीन। ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನ ಭಟ್ಕಳದಲ್ಲಿ ಒಂದು 4 ವರ್ಷದ ಹಿಂದೆ ಇದು ಪ್ರಾರಂಭ ಆಗಿದೆ. ಇದು ಸರ್ಕಾರದ ಬಹು ನಿರೀಕ್ಷಿತ ಮತ್ತು ಭಾರಿ ಖುಷಿಯಿಂದ ಮಾಡಿದಂಥ ಒಂದು ಈ ಪ್ರಾಜೆಕ್ಟ್ ಇದು ಯೋಜನೆ. ಕರ್ನಾಟಕದ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಸಾಲುಮರದ ತಿಮ್ಮಕ್ಕ ಸಸ್ಯೋದ್ಯಾನನ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ನಮ್ಮ ಭಟ್ಕಳದಲ್ಲಿ ಇದು ಸುಮಾರು 8 ಹೆಕ್ಟೇರಷ್ಟು ಜಾಗದಲ್ಲಿ ಅರಣ್ಯ ಪ್ರದೇಶದಲ್ಲಿ ಈ ಸಸ್ಯೋದ್ಯಾನ ನಿರ್ಮಾಣ ಆಗಿತ್ತು. ಸುಮಾರು ಪ್ರಾರಂಭದಲ್ಲಿ ತುಂಬ ಅದ್ದೂರಿಯಾಗಿ ಚೆನ್ನಾಗೇ ಇತ್ತು. ಎಲ್ಲ ತುಂಬ ಜನ ಇದನ್ನು ಉಪಯೋಗಿಸ್ಕೊತಾ ಇದ್ರು. ಆದರೆ ಕಳೆದ 2 ವರ್ಷಗಳಿಂದ ಈ ಕೋವಿಡ್ ಸೀಸನ್ ಆದಮೇಲೆ ಇಲ್ಲಿ ಜನ ಬರೋದು ಕಡಿಮೆ ಆಯಿತು. ಮೈಂಟೆನೆನ್ಸ್ ಎಲ್ಲ ಕಡಿಮೆಯಾಗಿ ಅದು ಭಾರಿ ಶಿಥಿಲಾವಸ್ಥೆಯಲ್ಲಿತ್ತು. ಈ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆಯಾದಂತಹ ಭಟ್ಕಳದವರೇ ಆದಂತಹ ರಾಬಿತಾ ಸೊಸೈಟಿಯವರು ನಮ್ಮ ಇದಕ್ಕೆ ಇಂಟರ್ವ್ಯೂನ್ ಆಗಿದ್ದಾರೆ. ಅವರೇ ಎಲ್ಲ ಸುಮಾರು ಕಾಮಗಾರಿಗಳನ್ನ ನಿರ್ವಹಿಸಿದ್ದಾರೆ. ಇಲ್ಲಿ ಆಟಿಕೆಗಳಿಗೆ ಒಂದು ಒಳ್ಳೆ ಇದನ್ನು ಮಾಡಿಕೊಟ್ಟಿದ್ದಾರೆ, ಮತ್ತು ಈ ಪಾತ್ವೇ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಇದನ್ನು ಮೈಂಟೈನ್ ಮಾಡಬೇಕು ಮಾಡೋದಕ್ಕೆ ನಮಗೆ ಸ್ಫೂರ್ತಿ ನೀಡಿದ್ದಾರೆ ಅವರು. ಇನ್ನೂ ಹಲವಾರು ಚಟುವಟಿಕೆಗಳನ್ನ ಮಾಡ್ತೀವಿ ಅಂತ ಸಹ ನಮಗೆ ಅಶ್ಯೂರ್ ಮಾಡಿದ್ದಾರೆ. ಇದನ್ನು ನಾವು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡ್ತೇವೆ. ಈ ವರ್ಷದಲ್ಲಿ ಎಲ್ಲ ಜನ ಇದು ಮುಖ್ಯ ಉದ್ದೇಶ ಇರೋದು ಭಟ್ಕಳದ ಈ ಸ್ಥಳೀಯ ಜನತೆಗೆ ಈ ಒಂದು ಲಂಗ್ ಸ್ಪೇಸ್ ಕೊಡಬೇಕು ಅನ್ನುವಂಥದ್ದೇ ಉದ್ದೇಶ ಇರೋದು ಇದರದ್ದು ಸಸ್ಯೋದ್ಯಾನದ್ದು. ಅದಕ್ಕೆ ನಾವು ಇದನ್ನು ಇನ್ನೂ ಉತ್ತಮವಾಗಿ ನಾವು ನಿರ್ವಹಣೆ ಮಾಡ್ತೇವೆ. ಇಲ್ಲಿ ಹಲವಾರು ಇದಿದೆ, ಆಕ್ಟಿವಿಟೀಸ್ ಇದೆ. बहुत खुशी हुई इस पार्क में आके। हमारे राबिता सोसाइटी की तरफ से यहाँ पे डोनेशन देके जो रास्ता बनाए और गार्डन सब इम्प्रूवमेंट हो गया, मैं उनको मुबारकबाद देता हूँ हमारे भटकल की तरफ से। और ये जितने भी फॉरेस्ट के गार्डन है उसको एक ಆಫೀಸರ್ ಹಮಾರ DFO ಅಡ್ಡುಪಡಿ ಯಾವುದು DFO ಇತ್ತಲ್ಲ ಅವರು ಬಂದ ನಂತರ ಹೊನ್ನಾವರ್ ಮತ್ತೆ ಇಕೋ ಬೀಚ್ ಗುಡ್ಡೆ ಮೇಲೆ ಮತ್ತೆ ನಮ್ಮ ಭಟ್ಕಲ್ ಅವ್ರದೇ ಯೋಜನೆ. ಅವ್ರು ಒಂಥರ ಇಂಟ್ರೆಸ್ಟ್ ಇತ್ತು ಅವ್ರಿಗೆ. ಗೌರ್ಮೆಂಟ್ ಜಾಬ್ ಮತ್ತು ಪರ್ಸನಲ್ ವೈಯಕ್ತಿಕಾಗೆ ಇಂಟ್ರೆಸ್ಟ್ ಇತ್ತು. ಅದೇ ನಾವು ಹಿಡಿದು ನೀವು ಕೂಡ ಹಾಗೆ ಇಂಟ್ರೆಸ್ಟ್ ಕೊಟ್ಟು ಮಾಡಿದರೆ ಇಲ್ಲಿ ಸಾಕಷ್ಟು ದಾನಿಗಳು ಇದ್ದಾರೆ. ಆದರೆ ನೀವು ಮತ್ತು ಕಮಾಂಡರ್ ನೀವು ಸ್ವಲ್ಪ ಸರಿ ಇರಬೇಕು. ಡಿಪಾರ್ಟ್ಮೆಂಟ್ದು ಎಷ್ಟು ದುಡ್ಡು ಬರಲಿ ಅಷ್ಟು ನಿಮಗೆ ಕಡಿಮೆ ಆಗ್ತದೆ. ಆದರೆ ಈ ಇಂಥ ಜನ ಸಾಕಷ್ಟು ಜನ ಸಿಗ್ತದೆ. ನೀವು ಸ್ವಲ್ಪ ಮುಂದೆ ಬಂದು ನಿಮ್ಗೆ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಇರಬೇಕು. ನೀವು ವೈಯಕ್ತಿಕವಾಗಿ ಇಂಟ್ರೆಸ್ಟ್ ತೋರಿಸಿದ್ರೆ ಈ ಖಂಡಿತವಾಗಿ ಇದು ಒಳ್ಳೆ ಚೆನ್ನಾಗ್ತದೆ. ನಮ್ಮ 2-3 ಬೀರ್ ಇದು ಉಂಟು ನಾವು ಸಾಹೇಬರಿಗೆ ಹೇಳಿದಿಗೆ ಅದು ಮತ್ತು ಸರ್ಪಂಕಟ್ಟೆನಲ್ಲಿ ಒಂದು ನಮ್ಮ
ಅದು ಒಂದು ಬೀಜ ಉಂಟು, ಅವರು ನೋಡಲಿಲ್ಲ ಅಂತೆ. ಇನ್ನೊಂದು ಟೈಮ್ ದುಬೈ ಬಂದ ನಂತರ ಅವರು ವಾಪಸ್ ಬಂದ ನಂತರ ಅವ್ರಿಗೆ ತೋರಿಸುವರು, ಅದನ್ನು ಪಕ್ಕದ ಉಂಟು, ಸೇಮ್ ನಾವು ಟೈಮ್ ಉಂಟು, ಅದನ್ನು ಮತ್ತೆ ಸ್ವಲ್ಪ ಡೆವಲಪ್ ಮಾಡ್ಬೋದು. हमसे जुड़े रहने के लिए हमारे चैनल फ़िक्र ख़बर टीवी को सब्सक्राइब करें, वीडियो को लाइक और शेयर करें। मज़ीद ख़बरों के लिए विज़िट करें फ़िक्रखबर.com।